ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. 12ನೇ ಶತಮಾನ ಶರಣರ ಶತಮಾನ ಎಂದರೆ ತಪ್ಪಾಗಲಾರದು. ಅಂದು ಶರಣರು ತಮ್ಮ ಉದಾತ್ತವಾದ ಚಿಂತನೆಗಳ ಮೂಲಕ ಬೆಳಕಿನ ಸಮಾಜವನ್ನು ಕಟ್ಟಿದ್ದರು. ಅಂದು ಬಾಳಿ ಬದುಕಿದ ಪ್ರತಿಯೊಬ್ಬ ಶರಣರು ಅಪರೂಪದ ವ್ಯಕ್ತಿತ್ವವನ್ನು ಉಳ್ಳವರಾಗಿದ್ದರು. ಇಂದು ನಾವು ಶರಣ ಅಜಗಣ್ಣನವರ ವಚನಗಳ ಬಗ್ಗೆ ತಿಳಿಯೋಣ. ಅಜಗಣ್ಣ ಲಕ್ಕುಂಡಿಯವರು. ಅವರ ತಂಗಿ ಶರಣೆ ಮುಕ್ತಾಯಕ್ಕ. ಬಹಿರಂಗದಲ್ಲಿ ಕೃಷಿಯನ್ನು ಮಾಡುತ್ತಾ ಅಂತರಂಗದಲ್ಲಿ ಶಿವಯೋಗ ಸಾಧನೆಯ ಕೃಷಿಯನ್ನು ಮಾಡುತ್ತಿದ್ದವರು ಅಜಗಣ್ಣನವರು. ಅಜಗಣ್ಣನವರು ಸದಾ ಶಿವ ಪಂಚಾಕ್ಷರಿಯನ್ನು ಜಪಿಸುತ್ತಾ ಲಿಂಗ ದೇವನ ಧ್ಯಾನದಲ್ಲಿ ಮುಳುಗಿದ್ದರು. ಹೀಗಿರಬೇಕಾದಾಗ ಒಂದು ದಿನ ಅವರ ಜೀವನದಲ್ಲಿ ವಿಶಿಷ್ಟವಾದಂತಹ ಘಟನೆ ನಡೆಯುತ್ತದೆ. ಆ ಘಟನೆ ಅವರ ಜೀವನದ ಸಾಧನೆಯ ಮಜಲನ್ನೇ ಬದಲಾಯಿಸುತ್ತದೆ. ಒಂದು ದಿನ ರಾತ್ರಿ ಅಜಗಣ್ಣ ಹೊಲದಲ್ಲಿರುವಾಗ ಒಂದು ದಿವ್ಯ ದೃಶ್ಯವನ್ನು ಕಾಣುತ್ತಾರೆ. ಸರ್ಪವೊಂದು ತನ್ನ ಫಣಾಮಣಿಯನ್ನು ನೆಲದ ಮೇಲಿರಿಸಿ ಅದರ ಬೆಳಕಿನಲ್ಲಿ ಆಹಾರ ಹುಡುಕುತ್ತಿರುತ್ತದೆ. ಅಜಗಣ್ಣನ ಶಿವಮಂತ್ರೋಚ್ಚಾರವನ್ನು ಕೇಳಿಸಿಕೊಂಡು ಆ ಸರ್ಪವು ಲಘು ಬಗೆಯಿಂದ ಬಂದು ಆ ಫಣಾಮಣಿಯನ್ನು ತನ್ನ ಬಾಯಿಯಲ್ಲಿ ಹುದುಗಿಸಿಕೊಂಡು ಹೊರಟು ಹೋಗುತ್ತದೆ. ಈ ದೃಶ್ಯ ಅಜಗಣ್ಣನ ಮನಸ್ಸಿನ ಮೇಲೆ ಅಪಾರವಾದಂತಹ ಪರಿಣಾಮವನ್ನು ಬೀರುತ್ತದೆ. ಅವರ ಸಾಧನೆಯ ಮಾರ್ಗವನ್ನೇ ಬದಲಾಯಿಸುತ್ತದೆ. ಸರ್ಪಕ್ಕೆ ರತ್ನವೊಂದಿರುವಂತೆ ನನಗೂ ಕೂಡ ಇಷ್ಟಲಿಂಗವೆಂಬ ರತ್ನವೊಂದಿದೆ. ಅದನ್ನು ಸರ್ಪದಂತೆ ನಾನು ಕೂಡ ಏಕೆ ಗಂಟಲಿನಲ್ಲಿ ಇರಿಸಿ ಪೂಜಿಸಿ ಧ್ಯಾನಿಸಬಾರದು ಎಂದು ಅನಿಸುತ್ತದೆ ಅವರಿಗೆ. ಅಂದಿನಿಂದ ಬಹಿರಂಗ ಪೂಜೆಯನ್ನು ಬಿಟ್ಟು ಅಮಳೈಕ್ಯದಲ್ಲಿ, ಅಂದರೆ ಗಂಟಲಿನಲ್ಲಿ ಲಿಂಗವ ಧರಿಸಿ ಅಂತರಂಗದ ಪೂಜೆ ಧ್ಯಾನವನ್ನು ಪ್ರಾರಂಭ ಮಾಡುತ್ತಾರೆ. ಮೌನದಲ್ಲಿ ಮಂತ್ರ ಅಡಗುತ್ತದೆ. ಅವರು ಗುಪ್ತಯೋಗಿಯಾಗುತ್ತಾರೆ. ಮನದಲ್ಲಿ ಪೂಜೆ, ಮನದಲ್ಲಿ ಮಂತ್ರ, ಮನದಲ್ಲಿ ಧ್ಯಾನ, ಮನದಲ್ಲಿ ಜಪತಪ. ಹೀಗೆ ಅವರು ಮಾನಸ ಪೂಜೆಯಲ್ಲಿ ಆನಂದವನ್ನು ಕಾಣುತ್ತಾರೆ. ಆನಂದ ಜಲವಾಗುತ್ತದೆ, ಸುಬುದ್ಧಿಯೇ ಗಂಧವಾಗುತ್ತದೆ, ವಿರತಿಯೇ ವಿಭೂತಿಯಾಗುತ್ತದೆ, ಸ್ವಾನುಭಾವವೇ ದೀಪವಾಗುತ್ತದೆ, ಸದ್ಭಾವವೇ ಧೂಪವಾಗುತ್ತದೆ, ಆತ್ಮಾರ್ಪಣೆಯೇ ನೈವೇದ್ಯವಾಗುತ್ತದೆ, ಸಮ್ಯಕ್ ಜ್ಞಾನವೇ ಆರತಿಯಾಗುತ್ತದೆ, ಭಕ್ತಿಯೇ ತಾಂಬೂಲವಾಗುತ್ತದೆ, ಭಾವವೇ ಪುಷ್ಪವಾಗುತ್ತದೆ. ಹೀಗೆ ಅಜಗಣ್ಣನ ಲಿಂಗ ಪೂಜೆ ಅದ್ಭುತವಾದ ಪೂಜೆಯಾಗಿ ಸಾಗುತ್ತದೆ. ಅಜಗಣ್ಣನ ಈ ಪರಿವರ್ತನೆಯನ್ನು ಕಂಡು ಇತರರಿಗೆ ಆಶ್ಚರ್ಯವಾಗುತ್ತದೆ. ಕೆಲವರು ಅಜಗಣ್ಣನಿಗೆ ಮೌನದ ಹುಚ್ಚು ಹಿಡಿಯುತ್ತೆ ಅಥವಾ ಭ್ರಮೆಗೆ ಒಳಗಾದರೆ ಎಂದು ಮಾತನಾಡಿಕೊಳ್ಳುತ್ತಾರೆ. ಯಾವುದಕ್ಕೂ ಕೂಡ ಅಜಗಣ್ಣ ತಲೆಕೆಡಿಸಿಕೊಳ್ಳದೆ ತನ್ನ ನಿಜ ಯೋಗವನ್ನು ಸಾಧಿಸುತ್ತಾರೆ. ಹೀಗೆ ಸಾಧಿಸುವಂತಹ ಸಂದರ್ಭದಲ್ಲಿ ಒಂದು ದಿನ ಅವರ ಬಾಗಿಲಿನ ಮುಂಭಾಗದ ಮೇಲ್ಭಾಗಕ್ಕೆ ಅವರ ತಲೆ ಬಡಿದು ಶಿವ ಶಿವ ಎಂದು ಜೋರಾಗಿ ಕಿರಿಚಿ
ಶಿವನ ಸನ್ನಿಧಿಯನ್ನು ಸೇರಿಬಿಡುತ್ತಾರೆ. ಇದನ್ನು ಕೇಳಿಸಿಕೊಂಡಂತಹ ಅನೇಕ ಶರಣರು ಅಜಗಣ್ಣನ ಮನೆಯಡೆಗೆ ಧಾವಿಸಿ ಬಂದು ಅವನ ಬಾಯಿಯಲ್ಲಿ ಲಿಂಗವಿದ್ದುದನ್ನು ಗಮನಿಸಿ ವಿಸ್ಮಿತರಾಗುತ್ತಾರೆ. ಯಾರೋ ಮಾಡದಂತಹ ಪೂಜೆಯನ್ನು ಅಜಗಣ್ಣ ಮಾಡಿದ ಎಂದು ಕೊಂಡಾಡುತ್ತಾರೆ. ಅಂದಿನಿಂದಲೇ ಶಿವೈಕ್ಯರಾದಂಥವರಿಗೆ ಗಂಟಲಿನಲ್ಲಿ ಲಿಂಗವಿಡಲು ಪ್ರಾರಂಭ ಮಾಡುತ್ತಾರೆ. ಹೀಗೆ ಅಜಗಣ್ಣನ ಶಿವಯೋಗ ಸಾಧನೆ ಅತ್ಯಂತ ವಿಶಿಷ್ಟವಾದಂತಹ ಸಾಧನೆಯಾಗಿದೆ. ಇಂದಿನ 74ನೇ ನುಡಿ ಸಂಚಿಕೆಯಲ್ಲಿ ಇಂತಹ ಅನುಪಮ ಸಾಧನೆ ಮಾಡಿದಂತಹ ಶರಣ ಅಜಗಣ್ಣ ತಂದೆಗಳ ವಚನಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 6ನೆಯ ಆವೃತ್ತಿಯಲ್ಲಿ ಡಾಕ್ಟರ್ ಎಂ ಕಲಬುರ್ಗಿರವರು ಶರಣ ಅಜಗಣ್ಣ ತಂದೆಯವರ 10 ವಚನಗಳನ್ನು ಶ್ರಮವಹಿಸಿ ಸಂಪಾದನೆ ಮಾಡಿದ್ದಾರೆ. ಅಜಗಣ್ಣನವರು ಇನ್ನೂ ಕೂಡ ಹೆಚ್ಚು ವಚನಗಳನ್ನು ಬರೆದಿರುವ ಬಗ್ಗೆ ವಿಚಾರವಿದೆ. ಆದರೆ ಅವುಗಳು ವಚನಾನ್ವೇಷಕರ ಕೈಗೆ ಸಿಗದಿರುವುದು, ದೊರೆತಿಲ್ಲದಿರುವುದಂತಹದ್ದು ನಮಗೆ ನಿಜವಾಗಲೂ ಶೋಚನೀಯ ಸಂಗತಿ. ಆದರೂ ಕೂಡ ಅಜಗಣ್ಣನವರ ಅನೇಕ ವಚನಗಳು ಸಿಕ್ಕಿದ್ದಲ್ಲಿ ಅವರ ಪರಿಪೂರ್ಣವಾದ ವಿಚಾರವನ್ನು ನಾವು ತಿಳಿಯಲು ಸಾಧ್ಯವಾಗುತ್ತಿತ್ತು. ಮುಂದೆ ದೊರಕಬಹುದೆಂದು ಆಶಿಸುತ್ತಾ ಈಗ ದೊರಕಿರುವಂತಹ 10 ವಚನಗಳಲ್ಲಿ ಒಂದು 8 ವಚನಗಳನ್ನು ವಿಚಾರ ಮಾಡಲು ಸಾಧ್ಯವಾಗಿದೆ. ಹಾಗಾಗಿ ಅಜಗಣ್ಣನವರ ಸಾಧನೆಯನ್ನು ಅವರ ವಚನಗಳ ಮೂಲಕ ಅರಿಯೋಣ. ಅಜಗಣ್ಣನವರು ಗುರುವಿನ ಬಗ್ಗೆ ವಚನಗಳನ್ನು ಬರೆದಿರುವುದನ್ನು ನಾವು ಕಾಣಬಹುದಾಗಿದೆ. ಅಜಗಣ್ಣನವರು ವಚನಗಳ ಮೂಲಕ ಗುರುವಿನ ಮಹಿಮೆ, ಗುರುವಿನ ಶಕ್ತಿ, ಗುರುವಿನ ಪ್ರಭೆ ಅದೆಂತಹದ್ದು ಎನ್ನುವುದನ್ನು ತಿಳಿಸುವ ಮೂಲಕ ಗುರುವಿಗೆ ಅಪಾರವಾದಂತಹ ಭಕ್ತಿಯನ್ನು, ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ. ಕೆಲವು ವಚನಗಳನ್ನು ಗಮನಿಸೋಣ. ಒಂದು ವಚನ ಹೀಗಿದೆ: ಅಂಗದಾಶ್ರಯವ ಕಳೆದು ಲಿಂಗದಾಶ್ರಯವ ಮಾಡಿದ ಗುರುವೇ ಶರಣು, ಶ್ರೀ ಗುರುಲಿಂಗವೇ ಶರಣು, ಪರಮ ಸುಖವ ತೋರಿದೆಯಾಗಿ ಮಹಾಘನ ಸೋಮೇಶ್ವರನ ಸಾಹಿತ್ಯವ ಮಾಡಿ ನಿಜ ನಿವಾಸದಲ್ಲಿ ಇರಿಸಿದೆಯಾಗಿ ಗುರುವೇ ಶರಣು, ಗುರುವೇ ಶರಣು. ಅಜಗಣ್ಣನವರು ಈ ವಚನದ ಮೂಲಕ ಗುರು ಏನೆಲ್ಲ ಮಾಡಬಲ್ಲ ಎನ್ನುವುದನ್ನು ಹೇಳಿದ್ದಾರೆ. ಅವರು ಹೇಳುತ್ತಾರೆ, ಅಂಗದಾಶ್ರಯವ ಕಳೆದು ಲಿಂಗದಾಶ್ರಯವ ಮಾಡಿದ ಗುರುವೇ ನಿನಗೆ ಶರಣು ಎನ್ನುತ್ತಾರೆ. ಅಂದರೆ ಮನುಷ್ಯ ಸಹಜವಾಗಿ ತನ್ನ ದೇಹವನ್ನು ಆಶ್ರಯಿಸಿ ಬದುಕುತ್ತಾನೆ. ದೇಹದ ಆಸೆಗಳನ್ನು ಪೂರೈಸಲಿಕ್ಕಾಗಿ ಹಗಲಿರುಳೆನ್ನದೆ ದುಡಿಯುತ್ತಾನೆ. ದೇಹಕ್ಕೆ ಕಷ್ಟ ಬಂದಾಗ ಅಳುತ್ತಾನೆ, ಸುಖ ಬಂದಾಗ ನಗುತ್ತಾನೆ. ಹೀಗೆ ದೇಹವನ್ನೇ ನಂಬಿ ದೇಹಕ್ಕಾಗಿಯೇ ಜೀವನ ಸವೆಸುತ್ತಾನೆ. ಆದರೆ ಗುರು ದೇಹಕ್ಕಾಗಿ ಬದುಕುವ ಬದುಕು ನಿಜ ಬದುಕಲ್ಲ, ಭಗವಂತನಿಗಾಗಿ ಈ ದೇಹ ಬದುಕಬೇಕು ಎನ್ನುತ್ತಾರೆ. ಭಗವಂತನ ರೂಪಾದ ಸಮಾಜಕ್ಕಾಗಿ ಬದುಕಬೇಕು. ಭಗವಂತ ಸೃಷ್ಟಿಸಿದ ಪ್ರಕೃತಿಗಾಗಿ ಈ ದೇಹ ಬದುಕಬೇಕು. ಅದುವೇ ನಿಜವಾದ ಬದುಕು ಎನ್ನುತ್ತಾರೆ. ಅದಕ್ಕಾಗಿ ಶ್ರಮಿಸು, ಅದುವೇ ನಿಜ ಪೂಜೆ. ಹೀಗೆ ಗುರು ಶಿಷ್ಯನಿಗೆ ತಿಳಿ ಹೇಳುವ ಮೂಲಕ ಅಂಗದೇಹವನ್ನು ಲಿಂಗದೇಹವನ್ನಾಗಿ ಮಾಡುತ್ತಾನೆ ಎನ್ನುತ್ತಾರೆ. ಇದು ಸತ್ಯ. ಗುರುವಿನ ಗುಲಾಮನಾಗಿ, ಗುರುವಿನ ಸೇವಕನಾಗಿ, ಗುರುವಿನೊಡನಿದ್ದರೆ ನಮ್ಮನ್ನು ಭಗವಂತನನ್ನಾಗಿ ಮಾಡುವಂತಹ ಶಕ್ತಿ ಗುರುವಿಗಿದೆ. ಇದೇ ಗುರುವಿನ ಮಹಿಮೆ, ಇದುವೇ ಗುರುವಿನ ಶಕ್ತಿ. ಇಂತಹ ಗುರುವಿಗೆ ನಾನು ಸದಾ ನಮಿಸುತ್ತೇನೆ ಎನ್ನುತ್ತಾರೆ ಅಜಗಣ್ಣನವರು. ಗುರು ಪರಮಸುಖವನ್ನು ಅಂದರೆ ನಿಜದ ಆನಂದವನ್ನು ನೀಡಿ ಭಗವಂತನ ನಿಜ ನಿವಾಸದಲ್ಲಿ ಇರಿಸುತ್ತಾನೆ ಎನ್ನುತ್ತಾರೆ. ಹೀಗೆ ಗುರುವಿನ ಮಹಿಮೆ ಅಪಾರ ಎನ್ನುತ್ತಾರೆ. ಹೀಗೆ ಗುರುವಿನ ಮಹಿಮೆಯನ್ನು ವಚನದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದು ವಚನವನ್ನು ಗಮನಿಸೋಣ. ವಚನ ಹೀಗಿದೆ: ಗುರುಲಿಂಗದ ಕೃಪೆಯಿಂದ ಸಜ್ಜನ ಶರಣರ ಸಂಘ ಸುಖವ ಕಂಡೆ, ಏನೆಂದು ಉಪಮಿಸುವೆನಯ್ಯ ಗುರುಲಿಂಗದ ಮಹಿಮೆಯೇನು, ಮಹಾಗಣ ಸೋಮೇಶ್ವರನೆಂಬ ಗುರುಲಿಂಗವ ತೋರಿದನಾಗಿ. ಮಹಾಗಣ ಸೋಮೇಶ್ವರನೆಂಬ ಗುರುಲಿಂಗವ ತೋರಿದನಾಗಿ. ಈ ವಚನದಲ್ಲಿ ಅಜಗಣ್ಣನವರು ಗುರುವಿನ ಕರುಣೆಯಿಂದ
ಉತ್ತಮ ಜನರ ಸಂಘ ದೊರೆಯುತ್ತದೆ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಗುರುವಿನ ಕೃಪೆಯಿಂದ ಸಜ್ಜನ ಶರಣರ ಸಂಘ ಸುಖವ ಕಂಡೆ ಎನ್ನುತ್ತಾರೆ. ಹೌದು, ಗುರುವಿನ ಸನಿಹದಲ್ಲಿ ಇದ್ದರೆ ಅವರೊಡನೆ ಇರುವಂತಹ ಸಜ್ಜನರೊಡನೆ ನಮಗೂ ಸ್ನೇಹ ಸಂಬಂಧವಾಗುತ್ತದೆ. ಆ ಸ್ನೇಹ ಸಂಬಂಧದಲ್ಲಿ ಕಾಣಬಾರದ ಸುಖ, ಶಾಂತಿ, ನೆಮ್ಮದಿಯನ್ನು ಕಾಣಬಹುದು. ಅಜಗಣ್ಣ ಹೇಳುತ್ತಾರೆ, ಆ ಸಂಘ ಸುಖವನ್ನು ಏನೆಂದು ಉಪಮಿಸಲಿ ಎನ್ನುತ್ತಾರೆ. ಆ ಸುಖ ಉಪಮಾತೀತವಾದದ್ದು, ಹೋಲಿಸಲು ಸಾಧ್ಯವಿಲ್ಲ, ಅದಕ್ಕೆ ಸರಿಸಾಟಿಯೇ ಇಲ್ಲ ಎಂದು ಬಿಡುತ್ತಾರೆ. ಹೀಗೆ ಹೇಳುವ ಮೂಲಕ ಗುರುವಿನ ಕರುಣೆಯಿಂದ ಉತ್ತಮರ ಸಂಘ ದೊರೆಯುತ್ತದೆ. ಅದು ನಮ್ಮನ್ನು ಭಗವಂತನೆಡೆಗೆ ಸಾಗಲು ಅನುವು ಮಾಡಿಕೊಡುತ್ತದೆ. ಅದರಲ್ಲಿ ಪರಮ ಸುಖವಿದೆ ಎನ್ನುತ್ತಾರೆ. ಹೀಗೆ ಗುರುವಿನ ಪ್ರಕಾಶಮಾನದಲ್ಲಿ, ಪ್ರಭೆಯಲ್ಲಿ ನಾವು ಸೇರಿಕೊಳ್ಳಬೇಕು. ಇದು ಅಜಗಣ್ಣನ ವಿಚಾರವಾಗಿದೆ. ಮತ್ತೊಂದು ವಚನವನ್ನು ಗಮನಿಸೋಣ. ವಚನ ಹೀಗಿದೆ: ಇವನ ಕಂಡು ತಮದಂತಾಯಿತ್ತೆನ್ನ ಗುರುವಿನ ಉಪದೇಶ, ವಾಯುವಿನ ಕೈಯ ಸೊಡರಿನಂತಾಯಿತ್ತೆನ್ನ ಗುರುವಿನ ಉಪದೇಶ, ಉರಿಯ ಮುಖದೊಳಗಿಪ್ಪ ಕರ್ಪೂರದಂತಾಯಿತ್ತೆನ್ನ ಗುರುವಿನ ಉಪದೇಶ, ಮಹಾಗಣ ಸೌರಾಷ್ಟ್ರ ಸೋಮೇಶ್ವರನ ಸದ್ಗುರುವೆನ್ನ ಕರಸ್ಥಲಕ್ಕೆ ಕೃಪ ಮಾಡಿದ ಕಾರಣ ಸಕಲ ಪ್ರಪಂಚ ಬಿಟ್ಟೋಡಿತ್ತು ನೋಡ, ಸಕಲ ಪ್ರಪಂಚ ಬಿಟ್ಟೋಡಿತ್ತು ನೋಡ. ಎಂತಹ ವಚನ! ಇಲ್ಲಿ ಅಜಗಣ್ಣನವರು ಗುರುವಿನ ಉಪದೇಶದ ಮಹಿಮೆಯನ್ನು ಸಾರಿ ಹೇಳಿದ್ದಾರೆ. ಆ ಹೇಳುವಿಕೆ ಅತ್ಯಂತ ವಿಶೇಷವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಗುರುವಿನ ಉಪದೇಶ ಹೇಗಿತ್ತು, ಅದರ ಶಕ್ತಿ ಹೇಗಿತ್ತು ಎನ್ನುವುದನ್ನು ಅತ್ಯಂತ ಪ್ರಬಲವಾದ ಉದಾಹರಣೆಗಳ ಮೂಲಕ ಹೇಳಿದ್ದಾರೆ. ಅವರು ಹೇಳುತ್ತಾರೆ, ಪರಮಾತ್ಮನೊಡನಿದ್ದಾಗ ಹೇಗೆ ನಮ್ಮೊಳಗಿನ ಅಜ್ಞಾನ ಅಳಿದು ಹೋಗುತ್ತದೋ ಅದೇ ರೀತಿ ಗುರುವಿನ ಉಪದೇಶದಿಂದ ಅಜ್ಞಾನ, ಅಂಧಕಾರ ದೂರವಾಗುತ್ತದೆ ಎನ್ನುತ್ತಾರೆ. ಮುಂದೆ ಹೋಗಿ ಹೇಳುತ್ತಾರೆ, ಬೆಳಗುವ ಜ್ಯೋತಿ ಹೇಗೆ ಗಾಳಿಯ ಹೊಡೆತಕ್ಕೆ ಸಿಲುಕಿದರೆ ಹಾರಿ ಹೋಗುತ್ತದೋ ಅದೇ ರೀತಿ ಗುರುವಿನ ಉಪದೇಶದಿಂದ ನನ್ನೊಳಗಿನ ಕಾಮ ಕ್ರೋಧಾದಿಗಳೆಂಬ ಬೆಂಕಿ ಹಾರಿ ಹೋಗಿದೆ, ಅವುಗಳಿಗಿಲ್ಲ ಎನ್ನುತ್ತಾರೆ. ಮತ್ತೆ ಹೇಳುತ್ತಾರೆ, ಕರ್ಪೂರ ಹೇಗೆ ಹುರಿದು ತನ್ನ ಇರುವಿಕೆಯನ್ನೇ ತೋರಿಸದೆ ಅಗ್ಲಿಯಲ್ಲಿ ಲೀನವಾಗುತ್ತದೋ ಹಾಗೆ ಗುರುವಿನ ಉಪದೇಶದಿಂದ ನನ್ನೊಳಗಿನ ಅಹಂಕಾರ, ಮಮಕಾರ, ಮೋಹ, ವ್ಯಾಮೋಹ ಹೀಗೆ ಇವೆಲ್ಲವೂ ಅಳಿದು ಗುರುವಿನ ಕರುಣದಲ್ಲಿ ಲೀನವಾದೆ ಎನ್ನುತ್ತಾರೆ. ಗುರುವಿನ ಕರುಣದಲ್ಲಿ ಲೀನವಾದೆ ಎನ್ನುತ್ತಾರೆ. ಹೀಗೆ ಗುರುವಿನ ಉಪದೇಶವನ್ನು ಆಲಿಸಿ ಪಾಲಿಸಿದರೆ ಈ ಪ್ರಪಂಚದ ವ್ಯಾಮೋಹಕ್ಕೆ ಸಿಲುಕದೆ ಭಗವಂತನ ನಾಡಿನೆಡೆಗೆ ಸಾಗಬಹುದು ಎನ್ನುತ್ತಾರೆ. ಇದನ್ನೇ ಇಲ್ಲಿ ಅಜಗಣ್ಣನವರು ಸಕಲ ಪ್ರಪಂಚ ಬಿಟ್ಟೋಡಿತ್ತು ನೋಡ ಎನ್ನುತ್ತಾರೆ. ಹೀಗೆ ಅಜಗಣ್ಣನವರು ಗುರುವಿನ ಉಪದೇಶದ ಶಕ್ತಿಯನ್ನು ಹರುಹಿದ್ದಾರೆ. ಮತ್ತೊಂದು ವಚನವನ್ನು ಗಮನಿಸೋಣ. ವಚನ ಹೀಗಿದೆ: ಗುರು ಶಿಷ್ಯರಿಬ್ಬರು ಸಹ ಪಂಕ್ತಿಯಲ್ಲಿ ಲಿಂಗಾರ್ಚನೆ ಮಾಡಿಹನೆಂಬರಯ್ಯ, ಹೋ ಹೋ ಬಾಲಭಾಷೆಯ ಕೇಳಲಾಗದು, ಬಾಲಭಾಷೆಯ ಕೇಳಲಾಗದು. ಅಲ್ಲಲ್ಲ, ಮಾಡಬಹುದು. ಅದೇನು ಕಾರಣ? ಗುರುವಿನ ಅರಿವಿನ ಹರಿವನರಿಯಬಲ್ಲಡೆ ಮಾಡಬಹುದು. ಶಿಷ್ಯ ಪ್ರಸಾದವೆಂ ಉಭಯ ಸಂದೇಹ ಹಿಂದುಳಿಯಬಲ್ಲಡೆ ಮಾಡಬಹುದು. ಇದಲ್ಲದೆ ಲಿಂಗ ಪ್ರಸಾದವ ಮೇಲೆ ಗುರುಪ್ರಸಾದವ ನಿಕ್ಕಿಹನೆಂಬ ಶಿವದ್ರೋಹಿಗಳನ ಏನೆಂಬೆ ಕೊಂಡೆಹನೆಂಬ ಗುರುದ್ರೋಹಿಗಳನ್ನೇನೆಂಬೆ. ಇದು ಕಾರಣ. ಮಹಾಗಣ ಸೋಮೇಶ್ವರ, ನಿಮ್ಮಲ್ಲಿ ಇವರಿಬ್ಬರ ಗುರು ಶಿಷ್ಯರೆಂದೆನಾದಡೆ ಎನ್ನನ್ನದ್ದಿ ನೀನೆದ್ದು ಹೋಗಯ್ಯ. ಇಲ್ಲಿ ಅಜಗಣ್ಣನವರು ಗುರು ಶಿಷ್ಯರಲ್ಲೆನ್ನ ಆತ್ಮೀಯ ಬಾಂಧವ್ಯವನ್ನು ತಿಳಿಸಿದ್ದಾರೆ. ಗುರುವಿನ ಪ್ರಭೆಯಿಂದ ಶಿಷ್ಯ ಯಾವ ಹಂತಕ್ಕೆ ಹೋಗಬಲ್ಲ ಎನ್ನುವುದನ್ನು ತಿಳಿಸುತ್ತಾರೆ. ಅವರು ಹೇಳುತ್ತಾರೆ, ಗುರು ಶಿಷ್ಯರಿಬ್ಬರು ಒಟ್ಟಾಗಿ ಕೂಡಿ ಲಿಂಗ ಪೂಜೆಯ ಮಾಡುತ್ತಿದ್ದಾರೆ ಎಂದು ಹೇಳಿದರೆ ಸಾಧ್ಯವಿಲ್ಲ.
ಅದು ತಿಳಿಯದೆ ಆಡಿದ ಮಗುವಿನ ಭಾಷೆ ಎಂದು ಬಿಡುತ್ತಾರೆ. ಆದರೆ ಅವರು ಹೇಳುತ್ತಾರೆ ಮುಂದೆ, ಆ ಭಾಷೆ ನಿಜ, ಆ ಭಾಷೆ ನಿಜ. ಯಾವಾಗ ನಿಜ? ಅದು ಬಹಳ ಮುಖ್ಯ. ಯಾವಾಗ ಅಂತಹ ಘಟನೆ ನಡೆಯಬಹುದು ಎನ್ನುವುದನ್ನು ವಚನದಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಶಿಷ್ಯ ಗುರುವಿನ ಅರಿವಿನ ಆಳ ಅಗಲಗಳನ್ನು ತಿಳಿದುಕೊಂಡಾಗ ಆಗ ಗುರುವಿನೊಡನೆ ಲಿಂಗ ಪೂಜೆಯ ಮಾಡಬಹುದು. ಮತ್ತೆ ಮುಂದೆ ಹೇಳುತ್ತಾರೆ, ಗುರುಲಿಂಗ ಜಂಗಮ ಪ್ರಸಾದದ ಮಹಿಮೆಯ ಅರಿತು ಪ್ರಸಾದದ ಬಗೆಗಿನ ಸಂದೇಹ ಆಳಿದರೆ ಆಗ ಗುರುವಿನೊಡನೆ ಲಿಂಗ ಪೂಜೆಯ ಮಾಡಬಹುದು. ಆದರೆ ಯಾರಲ್ಲಿ ಗುರುಲಿಂಗ ಜಂಗಮ ಪ್ರಸಾದದಲ್ಲಿ ವ್ಯತ್ಯಾಸವನ್ನು ಕಾಣುತ್ತಾರೋ ಅಂತಹವರು ಶ್ರೀವದ್ರೋಹಿಗಳು ಎಂದು ಬಿಡುತ್ತಾರೆ. ಹೀಗೆ ವ್ಯತ್ಯಾಸವನ್ನು ಕಂಡು ಲಿಂಗ ಪ್ರಸಾದ, ಜಂಗಮ ಪ್ರಸಾದ ಕೊಂಡೆಹನೆಂದು ಹೇಳುವ ಗುರುದ್ರೋಹಿ, ಅವನನ್ನು ಗುರುದ್ರೋಹಿ ಎನ್ನುತ್ತೇನೆ ಎನ್ನುತ್ತಾರೆ. ಇಂತಹ ಶಿವದ್ರೋಹಿ ಗುರುದ್ರೋಹಿಯನ್ನು ಶಿಷ್ಯ ಎಂದು ಕರೆಯಲು ಬರುವುದಿಲ್ಲ. ಹಾಗೇನಾದರೂ ನಾನು ಮಾಡಿದೆನಾದಲ್ಲಿ ನನ್ನನ್ನು ಭವಬಂಧನದಲ್ಲಿ ಮುಳುಗಿಸಿ ನೀನು ನನ್ನನ್ನು ಬಿಟ್ಟು ಹೋಗಿಬಿಡು. ಅದನ್ನೇ ಇಲ್ಲಿ ನನ್ನ ನದ್ದಿ ನೀನು ಎದ್ದು ಮೇಲೆ ಹೋಗಿಬಿಡು ಎಂದು ಹೇಳ್ತಾರೆ. ನಾನು ಈ ಬಂಧನದಲ್ಲಿ ಸಿಲುಕಿ ಕರ್ಮಫಲವನ್ನು ಅನುಭವಿಸುತ್ತೇನೆ, ನೀನು ಹೋಗಿಬಿಡು ಎನ್ನುತ್ತಾರೆ. ಹೀಗೆ ಅಜಗಣ್ಣನವರು ಗುರು ಶಿಷ್ಯ ಸಂಬಂಧ ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ಸರಳವಾಗಿ ಅರ್ಥವಾಗುವ ಹಾಗೆ ತಿಳಿಸಿದ್ದಾರೆ. ಅಜಗಣ್ಣನವರು ಪೂಜೆ ಅದು ಹೇಗಿರಬೇಕು ಎನ್ನುವುದನ್ನು ಕೂಡ ತಮ್ಮ ವಚನ ಸಾಹಿತ್ಯದಲ್ಲಿ ತಿಳಿಸಿದ್ದಾರೆ. ವಚನ ಹೀಗಿದೆ: ಸಜ್ಜನವೇ ಮಜ್ಜನ, ಸದಾಚಾರವೇ ಧೂಪಧಾರತಿ, ಆಗಮವೇ ಪೂಜೆಯಾಗಿ ಅಂಗವಿರಹಿತವಾದಲ್ಲಿ ಉದಯ ಅಸ್ತಮಾನವಿಲ್ಲದ ಲಿಂಗಾರ್ಚನೆ ನೋಡ, ಮಹಾಗಣ ಸೋಮೇಶ್ವರ ನಿಮ್ಮ ಶರಣಂಗೆ, ಮಹಾಗಣ ಸೋಮೇಶ್ವರ ನಿಮ್ಮ ಶರಣಂಗೆ. ಇದು ಚಿಕ್ಕ ವಚನ, ಆದರೆ ವಿಸ್ತಾರವಾದಂತಹ ಅರ್ಥ ಅಡಕವಾಗಿದೆ. ಅಜಗಣ್ಣನವರು ನಿಜ ಪೂಜೆ ಹೇಗಿರಬೇಕು ಎನ್ನುವುದನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ನಾವು ಲಿಂಗವನ್ನು ಕರಸ್ಥಲದಲ್ಲಿರಿಸಿ ಅದಕ್ಕೆ ನೀರಿನಿಂದ ಮಜ್ಜನ ಮಾಡಿಸುತ್ತೇವೆ. ಅಜಗಣ್ಣ ಹೇಳುತ್ತಾರೆ, ನಾವು ಉತ್ತಮರಾದ ಮನುಷ್ಯರಾದರೆ ಸಾಕು, ಅದುವೇ ಲಿಂಗಕ್ಕೆ ಮಾಡಿಸುವ ಮಜ್ಜನ ಎನ್ನುತ್ತಾರೆ. ಅಂದರೆ ಮನುಷ್ಯನಲ್ಲಿ ಉತ್ತಮತ್ವ ಇರಬೇಕೇ ಹೊರತು ಕೇವಲ ಲಿಂಗವನ್ನು ಮಜ್ಜನ ಮಾಡಿಸಿದರೆ ಸಾಲದು, ಉತ್ತಮತ್ವದಿಂದ ನಮ್ಮನ್ನು ನಾವು ಮಜ್ಜನ ಮಾಡಿಕೊಳ್ಳಬೇಕು, ಅದುವೇ ಲಿಂಗದ ಮಜ್ಜನ ಎನ್ನುತ್ತಾರೆ. ಎಂತಹ ಮಾತು ಅಜಗಣ್ಣನವರು! ಹೌದು, ಈ ದೇಹವೇ ಲಿಂಗರೂಪಿ. ಕೇವಲ ಲಿಂಗಕ್ಕೆ ಮಜ್ಜನ ಮಾಡಿಸಿದರೆ ಸಾಲದು, ಈ ದೇಹಕ್ಕೂ ಮಜ್ಜನ ಮಾಡಿಸಬೇಕು. ಎಂತಹ ಮಜ್ಜನ? ಸಜ್ಜನತ್ವದ ಮಜ್ಜನ. ಅಂದರೆ ಉತ್ತಮ ಗುಣತ್ವವನ್ನು ಮನ ವಚನ ಕಾಯದಲ್ಲಿ ಧರಿಸುವ ಮೂಲಕ ಮಾಡಬೇಕು ಎನ್ನುತ್ತಾರೆ. ಮುಂದೆ ಹೇಳುತ್ತಾರೆ, ಸದಾಚಾರವೇ ಧೂಪಧಾರತಿ. ಅಂದರೆ ಯಾರು ಒಳ್ಳೆಯ ಆಚಾರ ವಿಚಾರ ನಡವಳಿಕೆಯನ್ನು ಒಳಗೊಂಡು ಜೀವನದಲ್ಲಿ ನಡೆಯುತ್ತಾನೋ ಸಾಗುತ್ತಾನೋ ಅದುವೇ ಭಗವಂತನಿಗೆ ಸಲ್ಲಿಸುವಂತಹ ನಿಜವಾದ ಧೂಪಧಾರತಿ ಎನ್ನುತ್ತಾರೆ. ಮುಂದೆ ಹೇಳುತ್ತಾರೆ, ಆಗಮವೇ ಪೂಜೆಯಾಗಿ. ಅಂದರೆ ನಿಜದ ಆಚರಣೆಗಳನ್ನು ಆಚರಿಸುವುದೇ ನಿಜ ಪೂಜೆ. ನಿಜದ ಆಚರಣೆ ಎಂದರೆ ಯಾವುದು? ಶ್ರದ್ಧೆ, ವಿಶ್ವಾಸ, ನಂಬಿಕೆ, ಸತ್ಯ, ದಯೆ, ಕರುಣೆ, ಹೀಗೆ ಉತ್ತಮ ಗುಣಗಳ ಆಚರಣೆಗಳ ಮೂಲಕ ಸಮಾಜದಲ್ಲಿ ಉತ್ತಮನಾಗಿರುವುದೇ ಆಗಿದೆ. ಇದುವೇ ನಿಜ ಪೂಜೆ ಎನ್ನುತ್ತಾರೆ. ಈ ವಾಕ್ಯವಂತೂ ನಿಜತ್ವವನ್ನು ಸಾರಿ ಹೇಳುತ್ತದೆ. ಅವರು ಹೇಳುತ್ತಾರೆ, ಅಂಗವಿರಹಿತ ಎಂದರೆ ಅಂಗದ ಗುಣಗಳನ್ನು ಅಳಿದು ಲಿಂಗದ ಗುಣಗಳಾದಾಗ, ಅಂದರೆ ಭಗವಂತನ ಗುಣಗಳು ಈ ದೇಹದಲ್ಲಿ ಮನೆ ಮಾಡಿದಾಗ ಉದಯ ಮತ್ತು ಅಸ್ತಮಾನವಿಲ್ಲದ, ಅಂದರೆ ಸದಾಕಾಲವು ಲಿಂಗಾರ್ಚನೆ, ಅದುವೇ ಲಿಂಗಾರ್ಚನೆ ಎನ್ನುತ್ತಾರೆ. ಅದುವೇ ಮಾನಸ ಪೂಜೆ ಎನ್ನುತ್ತಾರೆ. ಇಂತಹ ಪೂಜೆ ನಿಮ್ಮ ನಿಜ ಶರಣರಿಂದ ಮಾತ್ರ ಸಾಧ್ಯ, ಉಳಿದವರಿಂದ ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಈ ವಚನ ಕೇವಲ 2 ಸಾಲಿನದ್ದಾದರೂ ಅದರ ಅರ್ಥ ಅತ್ಯಂತ ವಿಶಾಲವಾದದ್ದಾಗಿದೆ. ನಿಜ ಪೂಜೆ ಹೇಗಿರಬೇಕು ಎನ್ನುವುದನ್ನು ಅಜಗಣ್ಣನವರು
ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ. ಪ್ರಸ್ತುತ ಸಮಾಜದಲ್ಲಿ ಇದನ್ನು ಸರಿಯಾಗಿ ಅರಿತು ಯಾವುದು ನಿಜ ಪೂಜೆ ಎನ್ನುವುದನ್ನು ತಿಳಿದು ಅತ್ತ ಸಾಗಬೇಕಾಗಿದೆ. ಆಗ ಮಾತ್ರ ಪೂಜೆಯಿಂದ ಫಲ ದೊರೆಯುತ್ತದೆ. ಇಲ್ಲವಾದಲ್ಲಿ ಕೇವಲ ಹಣ್ಣು, ಕಾಯಿ, ಕರ್ಪೂರ, ಗಂಧ, ವಿಭೂತಿ ಹೀಗೆ ಇವುಗಳನ್ನು ಬಳಸಿ ಮಾಡುವುದೇ ಪೂಜೆ ಎಂದು ಭಾವಿಸಿ ಅಂತಹ ಪೂಜೆ ಮಾಡುತ್ತಾ ಸಮಾಜದಲ್ಲಿ ಅನ್ಯಾಯ, ಅನಾಚಾರ ಮಾಡುತ್ತಾ ಇರುವವರ ಸಂಖ್ಯೆ ಹೆಚ್ಚಿರುವುದನ್ನು ನಾವು ಕಾಣುತ್ತೇವೆ. ನಿಜ ಪೂಜೆದ ಅರಿವನ್ನು ಇವರೆಲ್ಲ ಅರಿಯಬೇಕಾಗಿದೆ. ಅಜಗಣ್ಣನವರ ಮತ್ತೊಂದು ವಚನ ವಿಚಾರಧಾರೆಯನ್ನು ಗಮನಿಸೋಣ. ಅವರು ಹೇಳುತ್ತಾರೆ, ಆಹ್ಯು ಕರ್ಮ ಚ ವಿತ್ತಂ ಚ ವಿದ್ಯಾ ನಿಧನಮೇವ ಚ. ಮತ್ತೊಮ್ಮೆ, ಆಹ್ಯು ಕರ್ಮ ಚ ವಿತ್ತಂ ಚ ವಿದ್ಯಾ ನಿಧನಮೇವ ಚ ಎಂದು ಇದಕ್ಕಂಜಿ ಉಮ್ಮಳಿಸುವ ಮಯಾ ಪ್ರಸೂತ ಮನವನೋಡ. ಆಯುಷ್ಯವೇ ಲಿಂಗ, ಶ್ರೀಯೇ ಜಂಗಮ, ನಿಧನವೇ ಸುಜ್ಞಾನ, ವಿದ್ಯೆಯೇ ಶಿವಮಂತ್ರ, ದೇಹವೇ ದಾಸೋಹ ಅಮ್ಮೆಂದು ಶ್ರೀ ಗುರು ಬರದನಾಗಿ ಹೊಟ್ಟೆಯ ಶಿಶುವಿಂಗೆ ಬೇರೆ ಬಟ್ಟಲ ಬಯಸುವರೊಳರೆ. ಮಹಾಗಣ ಸೋಮೇಶ್ವರಲ್ಲಿ ಅಯೋನಿ ಸಂಭವನಾದ ಶರಣಂಗೆ, ಅಯೋನಿ ಸಂಭವನಾದ ಶರಣಂಗೆ. ಇಲ್ಲಿ ಅಜಗಣ್ಣನವರು ಲಿಂಗ, ಜಂಗಮ, ಸುಜ್ಞಾನ, ಮಂತ್ರ, ದಾಸೋಹ ಇವುಗಳ ಬಗ್ಗೆ ಮಾತನಾಡಿದ್ದಾರೆ. ಅವರ ವಿಚಾರಧಾರೆ ಅತ್ಯಂತ ಸುಂದರ ಮತ್ತು ವಾಸ್ತವತೆ ಎನ್ನಬಹುದು. ಅವರು ಹೇಳುತ್ತಾರೆ, ಆಹ್ಯು ಕರ್ಮ ಚ ವಿತ್ತಂ ಚ ವಿದ್ಯಾ ನಿಧನಮೇವ ಚ. ಈ ಶ್ಲೋಕವನ್ನು ಓದಿ ಇದಕ್ಕಂಜುವ ಮಾಯೆಗೆ ಒಳಗಾಗುವ ಮನಸ್ಸನ್ನು ನೋಡ ಎಂದು ಬಿಡುತ್ತಾರೆ. ನಾವು ಮೇಲ್ಮುಖವಾಗಿ ತಿಳಿದಂತಹ ಅರ್ಥದಂತಿಲ್ಲ ಈ ಶ್ಲೋಕ ಎನ್ನುತ್ತಾರೆ. ಅದರ ಅರ್ಥ ವಿಶೇಷವಾಗಿದೆ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಆಯುಷ್ಯವೆನ್ನುವುದೇ ಲಿಂಗ. ಅಂದರೆ ಪ್ರತಿಯೊಬ್ಬರಿಗೂ ಆಯುಷ್ಯವನ್ನು ನೀಡಿರುವ ಭಗವಂತ. ಆ ಆಯುಷ್ಯವನ್ನು ಭಗವಂತನಾಗಿ ಮೀಸಲಿಡು. ಆಗ ನೀನು ಭಗವಂತನಾಗುತ್ತೀಯಾ, ಲಿಂಗವಾಗುತ್ತೀಯಾ. ಹಾಗಾಗಿ ಅವರು ಹೇಳುತ್ತಾರೆ, ಆಯುಷ್ಯವೇ ಲಿಂಗ ಎನ್ನುತ್ತಾರೆ. ಮುಂದೆ ಹೇಳುತ್ತಾರೆ, ಶ್ರೀಯೇ ಜಂಗಮ. ಈ ಮಾತು ನಿಜ. ಇಲ್ಲಿ ಶ್ರೀ ಎಂದರೆ ಒಳಿತು ಎಂದರ್ಥ. ಹೌದು, ಯಾರು ಸಮಾಜಕ್ಕಾಗಿ ಒಳಿತನ್ನು ಮಾಡುತ್ತಾ ಸಮಾಜದ ಒಳಿತಿನಲ್ಲಿ ತನ್ನ ಒಳಿತನ್ನು ಕಾಣುತ್ತಾನೋ ಆ ಒಳಿತೆ ಜಂಗಮ ಎನ್ನುತ್ತಾರೆ. ಎಂತಹ ಮಾತು. ಮುಂದೆ ಹೇಳುತ್ತಾರೆ, ನಿಧನವೇ ಸುಜ್ಞಾನ. ಸಾಯುವುದು. ಏನು ಸಾಯುವುದು? ಬಹಳ ಮುಖ್ಯ. ಇಲ್ಲಿ ದೇಹದ ನಿಧನವಲ್ಲ, ನಮ್ಮೊಳಗಿನ ಕಾಮ, ಕ್ರೋಧಾದಿ ಬಯಕೆಗಳ ನಿಧನ. ಅವುಗಳು ಸಾಯಬೇಕು. ಯಾವಾಗ ನಮ್ಮಲ್ಲಿ ಹೊನ್ನು, ಹೆಣ್ಣು, ಮಣ್ಣಿನ ಬಗೆಗಿನ ವ್ಯಾಮೋಹ ಹರಿದು ಭಗವಂತನ ನಿಜದ ನೆಲೆ ತಿಳಿಯುತ್ತದೆ, ಅದುವೇ ಸುಜ್ಞಾನ. ಅದನ್ನೇ ಇಲ್ಲಿ ಅಜಗಣ್ಣನವರು ನಿಧನವೇ ಸುಜ್ಞಾನ ಎಂದಿದ್ದಾರೆ. ಮುಂದೆ ಹೇಳುತ್ತಾರೆ, ವಿದ್ಯೆಯೇ ಶಿವಮಂತ್ರ. ಹೌದು, ಯಾರಲ್ಲಿ ಸುಜ್ಞಾನದ ಜೊತೆಗೆ ವಿದ್ಯೆ ಇರುತ್ತದೋ, ಪುಸ್ತಕದ ಜ್ಞಾನ ಇರುತ್ತದೋ, ಅಂದರೆ ಓದಿನಿಂದ ಬಂದ ನಿಜ ಜ್ಞಾನವಿರುತ್ತದೋ ಅದುವೇ ಮಂತ್ರ ಎನ್ನುತ್ತಾರೆ. ಇನ್ನು ಮುಂದೆ ಹೇಳುತ್ತಾರೆ, ದೇಹವೇ ದಾಸೋಹ ಅಮ್ಮೆಂದು ಶ್ರೀ ಗುರು ಬರೆದನಾಗಿ. ಅಂದರೆ ಇಲ್ಲಿ ಈ ದೇಹವನ್ನೇ ದಾಸೋಹಕ್ಕಾಗಿ ಮುಡುಪಿಡು ಎಂದು ಶ್ರೀ ಗುರು ಕರುಣಿಸಿದ್ದಾನೆ, ಬರೆದಿದ್ದಾನೆ. ಹಾಗಾಗಿ ಈ ದೇಹ ದಾಸೋಹಿ ದೇಹವೇ ಹೊರತು ಕೃತಿಮತೆಯ ದೇಹವಲ್ಲ ಎನ್ನುತ್ತಾರೆ. ಕೊನೆಯ ಮಾತುಗಳು ಬಹಳ ಚೆನ್ನಾಗಿದೆ. ಅವರು ಹೇಳುತ್ತಾರೆ, ಹೊಟ್ಟೆಯ ಶಿಶುವಿಂಗೆ ಬೇರೆ ಬಟ್ಟಲ ಬಯಸುವರೊಳರೆ. ಹೌದಲ್ಲವೇ? ತಾಯಿಯ ಗರ್ಭದೊಳಗಿರುವ ಮಗುವಿಗೆ ಊಟ ಹಾಕಲು ತಟ್ಟೆಯ ಅವಶ್ಯವಿದೆಯೇ? ಎಂತಹ ಮಾತು ಅಜಗಣ್ಣನವರದು. ಹಾಗಾಗಿ ಅವರು ಹೇಳುತ್ತಾರೆ, ನಮ್ಮ ಶರಣ ಗರ್ಭದೊಳಗಿರುವ ಶಿಶುವಿನಂತೆ, ಅಂದರೆ ಭಗವಂತನಲ್ಲಿ ಲೀನಗೊಂಡವ. ಅವನು ಪ್ರಾಪಂಚಿಕ ಪ್ರಪಂಚದೊಳಗೆ ಹುಟ್ಟಿದವನಲ್ಲ. ಎಂತಹ ಚೆನ್ನಾಗಿದೆ. ಹಾಗಾಗಿ ಅವನಿಗೆ ಏನನ್ನು ಕೊಡುವ ಅವಶ್ಯಕತೆ ಇಲ್ಲ ಎಂದು ಬಿಡುತ್ತಾರೆ. ಈ ವಚನ ಅಜಗಣ್ಣನ ಮೇರು ಸಾಹಿತ್ಯವನ್ನು ತಿಳಿಸುತ್ತದೆ. ಈ ಮಟ್ಟಕ್ಕೆ ವಚನವನ್ನು ಬರೆದಿರುವುದು ಅಜಗಣ್ಣನ ಜ್ಞಾನ ಶ್ರೇಷ್ಠತೆಯನ್ನು ತಿಳಿಸುತ್ತದೆ. ಮತ್ತೊಂದು ವಚನವನ್ನು ಗಮನಿಸೋಣ. ವಚನ ಹೀಗಿದೆ,
ಅಷ್ಟತನುಮೂರ್ತಿ ಶಿವನೆಂಬ ಕಷ್ಟ ಜೀವಿಗಳನ್ನು ಏನೆಂಬೆನಯ್ಯ. ಯುಗ ಜುಗಂಗಳು ಪ್ರಳಯವಹಲ್ಲಿ ಧರೆ ಜಲದಲ್ಲಿ ಅಡಗಿತ್ತು, ಜಲ ಅಗ್ನಿಯಲ್ಲಿ ಅಡಗಿತ್ತು, ಅಗ್ನಿ ವಾಯುವಿನಲ್ಲಿ ಅಡಗಿತ್ತು, ವಾಯು ಆಕಾಶದಲ್ಲಿ ಅಡಗಿತ್ತು, ಆಕಾಶ ಅತೀತನಲ್ಲಿ ಅಡಗಿತ್ತು, ಅತೀತ ಅಡಿಯೊಳಗಡಗಿತ್ತು, ಆದಿ ಅನಾದಿಯೊಳಗಡಗಿತ್ತು, ಅನಾದಿ ನಿಜದೊಳಗಡಗಿತ್ತು. ಇಂತಿ ಅಷ್ಟತನು ಒಂದರೊಳಗೊಂದಳಿವಲ್ಲಿ ಒಂದರೊಳಗೊಂದು ಹುಟ್ಟುವಲ್ಲಿ ಎಂದಳಿದನೆಂದು ಹುಟ್ಟಿದನೆಂದು ಬಲ್ಲವರುಟ್ಟೆ. ಹುಟ್ಟಿದನಳಿದವನೆಂಬ ಶಬ್ದವ ನುಡಿಯಲಾಗದು. ಇದು ಕಾರಣ ನಮ್ಮ ಮಹಾಗಣ ಸೋಮೇಶ್ವರನು ಮಾಡಿದಡಾದವು ಬೇಡ ಎಂದೆಡೆ ಮಾದವು, ಮಾಡಿದಡಾದವು ಬೇಡ ಎಂದೆಡೆ ಮಾದವು. ಇಲ್ಲಿ ಅಜಗಣ್ಣ ಶಿವನ ಸ್ವರೂಪವನ್ನು ಹೇಳುವಾಗ ಅವನು ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಸೂರ್ಯ, ಚಂದ್ರ ಮತ್ತು ಆತ್ಮ ಎನ್ನುವ ಅಷ್ಟತನುವಿನಿಂದ ಆದವ ಎನ್ನುತ್ತಾರೆ. ಇದು ಸರಿಯೇ ಎಂದು ವಚನದಲ್ಲಿ ಪ್ರಶ್ನೆ ಮಾಡುತ್ತಾರೆ. ಅವರು ಹೇಳುತ್ತಾರೆ, ಬ್ರಹ್ಮಾಂಡ ಪ್ರಳಯಕ್ಕೆ ಅಂದರೆ ನಾಶಕ್ಕೆ ಸಿಲುಕಿದಾಗ ಈ ಭೂಮಿ ನೀರಿನಲ್ಲಿ ಮುಳುಗಲಿಲ್ಲವೇ? ಆ ನೀರು ಅಗ್ನಿಯಲ್ಲಿ ಉರಿದು ಅದರೊಳಗೆ ಲೀನವಾಗಲಿಲ್ಲವೇ? ಆ ಅಗ್ನಿ ವಾಯುವಿನ ಹೊಡೆತಕ್ಕೆ ಸಿಕ್ಕಿ ಮರೆಯಾಗಲಿಲ್ಲವೇ? ಆ ವಾಯು ಕೊನೆಗೆ ಅವಕಾಶದೊಳಗೆ ಸೇರಿಕೊಳ್ಳಲಿಲ್ಲವೇ? ಆ ಆಕಾಶ ಅತೀತನಲ್ಲಿ ಅಂದರೆ ಮೂಲ ತತ್ವದಲ್ಲಿ ಲೀನಗೊಂಡ ಬಳಿಕ ಆ ಮೂಲ ತತ್ವ ಆದಿಯಲ್ಲಿ ಅಂದರೆ ಸೃಷ್ಟಿಯಲ್ಲಿ ಅಡಗಿತ್ತು ನೋಡ. ಆ ಸೃಷ್ಟಿ ಶೂನ್ಯದಲ್ಲಿ ಅಡಗಿತ್ತು. ಆ ಶೂನ್ಯ ಭಗವಂತನ ನಿಜ ತತ್ವದಲ್ಲಿ ಅಡಗಿತ್ತು. ಹೀಗೆ ಒಂದೊಂದು ಕೂಡ ಯಾವುದರೊಳಗೆ ಅಡಗಿತ್ತು ಎನ್ನುವುದನ್ನು ಅಜಗಣ್ಣನವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹೀಗೆ ಭಗವಂತನ ಅಷ್ಟತನುವೆಂಬುವು ತನ್ನ ಇರುವಿಕೆಯನ್ನೇ ಕಳೆದುಕೊಳ್ಳುತ್ತಾ ಸಾಗಿಬಿಡುತ್ತದೆ. ಹಾಗಾಗಿ ಶಿವ ಅಷ್ಟತನುವಿನಿಂದ ನಿರ್ಮಾಣಗೊಂಡವ ಎಂದು ಹೇಳಿದರೆ ಅದನ್ನು ಕೇಳಲು ಬಾರದು, ಅದು ಬಾಲಭಾಷೆ ಎಂದು ಬಿಡುತ್ತಾರೆ. ಶಿವನಿಗೆ ಹುಟ್ಟು, ಸಾವು, ದೇಹ, ಇಂದ್ರಿಯ ಇದಾವುದೂ ಇಲ್ಲ. ಅವನೊಂದು ಬೆಳಗಿನೊಳಗಿನ ಬೆಳಗು, ಅವನೊಬ್ಬ ಮಹಾಗಣ, ಅವನೊಬ್ಬ ಶಕ್ತಿಯ ದೀಪ್ತಿ. ಹೀಗೆ ಭಗವಂತನ ರೂಪ ಅರೂಪ, ಅವನೊಬ್ಬ ಅಮೂರ್ತ ಎಂದು ಬಿಡುತ್ತಾರೆ. ಇದು ಅಜಗಂಡ ಕಂಡ ನಿಜ ಶಿವ. ಹೌದು, ನೀವು ಇಂತಹ ಶಿವನನ್ನು ಕಾಣಲು ಅರಿವಿನ ಹೊಂಬೆಳಕಿನೆಡೆಗೆ ಸಾಗಬೇಕು. ಆಗ ಮಾತ್ರ ಅಂತಹ ಅಜಗಣ್ಣನು ಕಂಡಂತಹ ಶಿವನನ್ನು ಖಂಡಿತ ಕಾಣಬಹುದು. ಇಲ್ಲವಾದರೆ ಮೂರ್ತಿಯಲ್ಲೋ ಇನ್ನೆಲ್ಲೋ ಶಿವನನ್ನು ಕಾಣಬೇಕಾಗುತ್ತದೆ. ಮತ್ತೊಂದು ಕೊನೆಯದಾಗಿ ವಚನವನ್ನು ಗಮನಿಸೋಣ. ವಚನ ಹೀಗಿದೆ: ಅಂತರಂಗದಲ್ಲಿ ಆಯತವನ್ನರಿದವಂಗೆ ಬಹಿರಂಗದಲ್ಲಿ ಹಮ್ಮೆಲ್ಲಿಯದಯ್ಯ. ಅಂತರಂಗದಲ್ಲಿ ಅನುಮಿಷನಾಗಿ ನಿರಂತರ ಲಿಂಗ ಸುಖಿನೊಡಯ್ಯ. ಸರ್ವೇಂದ್ರಿಯ ಸಮ್ಮತವಾಯಿತು ಮಹಾಗಣ ಸೋಮೇಶ್ವರ ಮುಂತಾಗಿ, ಮಹಾಗಣ ಸೋಮೇಶ್ವರ ಮುಂತಾಗಿ. ಅಜಗಣ್ಣನವರು ಹೇಳುತ್ತಾರೆ, ಯಾರು ಲಿಂಗದ ಆಯತದ ಶಕ್ತಿಯನ್ನು ತನ್ನ ಆಂತರ್ಯದಲ್ಲಿ ಅರಿತು ಅದರಂತೆ ಅವನ ನಡೆನುಡಿಯಿದ್ದಲ್ಲಿ ಅವನಿಗೆ ಬಹಿರಂಗದಲ್ಲಿ ಅಹಂಕಾರ, ಅಹಮ್ಮಿಕೆ ಇರುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಬಿಡುತ್ತಾರೆ. ಅಂತಹ ವ್ಯಕ್ತಿಯಲ್ಲಿ ಲಿಂಗದ ಗುಣಗಳು ಸರ್ವಾಂಗದಲ್ಲಿ ಸದಾ ನೆಲೆಗೊಂಡು ಸರ್ವೇಂದ್ರಿಯವೂ ಕೂಡ ಲಿಂಗಮಯವಾಗಿ ಅವನು ಸದಾ ಸುಖಿಯಾಗಿರುತ್ತಾನೆ, ಸದಾ ಆನಂದಿಯಾಗಿರುತ್ತಾನೆ ಎನ್ನುತ್ತಾರೆ. ಹೀಗೆ ಅಜಗಣ್ಣನವರ ವಚನಗಳು ತನ್ನದೇ ಆದಂತಹ ವಿಶೇಷ ಅರ್ಥವನ್ನು ಒಳಗೊಂಡಿರುವುದನ್ನು ನಾವು ಕಾಣಬಹುದು ಎನ್ನುವ ಮಾತನ್ನು ತಿಳಿಸುತ್ತಾ ಇಂದಿನ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.